ಇರಾನ್ ಅಮೆರಿಕ ಕದನ ವಿರಾಮ, ಪಾಕ್ನಲ್ಲಿ ಸಂಧಾನ ಕಾರ್ಯಕ್ರಮ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆಯಾಗಿದೆ ಎನ್ನಲಾಗ್ತಾ ಇರುವಂಥದ್ದು. ಇರಾನ್ ಅಮೆರಿಕ ಕದನ ವಿರಾಮ, ಪಾಕ್ನಲ್ಲಿ ಸಂಧಾನ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ. ಎರಡು ದೇಶಗಳ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶುಕ್ರವಾರದ ಇಸ್ಲಾಮಾಬಾದ್ ಮಾತುಕತೆಗೆ ಜೆಡಿ ವ್ಯಾನ್ಸ್ ಆಗಮಿಸಲಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಗಮಿಸುವ ನಿರೀಕ್ಷೆ ಇದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಅವರು ಕೂಡ ಆಗಮಿಸ್ತಾರೆ ಅನ್ನುವಂಥದ್ದು ಮಾತುಗಳು ಕೇಳಪಟ್ಟಿದೆ. ಸಂಧಾನ ಮಾತುಕತೆಯಲ್ಲಿ ಇಬ್ಬರು ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಇರಾನ್ನ 10 ಕಂಡೀಷನ್ ಬಗ್ಗೆ ಮಾತುಕತೆ ನಡೆಯುವಂಥದ್ದು. ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತೆಯ ಬಗ್ಗೆ ಕೂಡ ಮಾತನಾಡ್ತಾರೆ. ಇರಾನ್ನ ಆರ್ಥಿಕ ನಿರ್ಬಂಧಗಳ ಬಗ್ಗೆಯೂ ಸಹಿತ ಮಾತುಕತೆಯನ್ನು ನಡೆಸ್ತಾರೆ. 2 ವಾರಗಳ ಕದನ ವಿರಾಮದ ಬಗ್ಗೆ ಉಭಯ ದೇಶಗಳ ಚರ್ಚೆಯನ್ನು ನಡೆಸುವಂಥದ್ದು. ಇರಾನ್ ಅಮೆರಿಕ ಕದನ ವಿರಾಮ, ಪಾಕ್ನಲ್ಲಿ ಸಂಧಾನ ಸಭೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎರಡೂ ದೇಶದ ಉಭಯ ನಾಯಕರು ಶುಕ್ರವಾರದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಗಮಿಸುವ ನಿರೀಕ್ಷೆ ಇದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಗರ್ ಗಾಲಿಬಾಫ್ ಅವರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಸಂಧಾನ ಮಾತುಕತೆಯಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿ ಮಾತುಕತೆಗಳನ್ನು ಮಾಡುವಂಥದ್ದು. ಸಭೆಯಲ್ಲಿ ಇರಾನ್ನ 10 ಕಂಡೀಷನ್ ಬಗ್ಗೆ ಮಾತುಕತೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಪರಮಾಣು ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ಏನೆಲ್ಲ ಕಂಡೀಷನ್ಸ್ಗಳಿದೆ ಅದರ ಬಗ್ಗೆ ಇರಾನ್ ಮತ್ತು ಅಮೆರಿಕ ಮಾತುಕತೆ ನಡೆಸುವುದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ 2 ವಾರಗಳ ಕಾಲ ಈ ಒಂದು ಕದನಕ್ಕೆ ವಿರಾಮವನ್ನು ಘೋಷಣೆಯನ್ನು ಏನು ಮಾಡಿದ್ದಾರೆ, ಇದರ ವಿರುದ್ಧವಾಗಿ ಮತ್ತು ಇದರ ಪರವಾಗಿ ಏನೆಲ್ಲ ಮಾತುಕತೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಅಮೆರಿಕ ಹೇಳಿದಂತಹ ರೀತಿಯಲ್ಲಿ ಇರೋದಿಲ್ಲ. ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ಒಂದು ವಿಷಯಕ್ಕೋಸ್ಕರ ಈಗಾಗಲೇ ಇರಾನ್ 10 ಷರತ್ತುಗಳನ್ನು ಹಾಕಿದೆ. ಸೊ ಇದರಿಂದ ಇದೇ ವಿಚಾರಕ್ಕೋಸ್ಕರ ಎರಡೂ ದೇಶದ ಉಭಯ ನಾಯಕರು ಇಲ್ಲಿ ಮಾತುಕತೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಧಾನ ಮಾತುಕತೆಯಲ್ಲಿ ಇಬ್ಬರು ನಾಯಕರು ಕೂಡ ಭಾಗಿಯಾಗಿ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ಸಭೆಯಲ್ಲಿ ಇರಾನ್ನ 10 ಕಂಡೀಷನ್ಗಳ ಬಗ್ಗೆ ಮಾತುಕತೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತೆಗಳ ಬಗ್ಗೆ ಇರಾನ್ ಅವರು ಈಗಾಗಲೇ 10 ಕಂಡೀಷನ್ಗಳನ್ನು ಏನೇನೆಲ್ಲ ಹಾಕಿದ್ದಾರೆ. ಆರ್ಮುಜ್ ಓಪನ್ ಮಾಡಬೇಕು ಅಂತಂದರೆ ಒಂದಿಷ್ಟು ನಿಯಮಗಳನ್ನು, ಒಂದಿಷ್ಟು ಕಂಡೀಷನ್ಸ್ಗಳನ್ನು ಇರಾನ್ ಹಾಕಿದೆ. ಸೊ ಅದಕ್ಕೆಲ್ಲ ಒಪ್ಪೋದು ಆದರೆ ನಾವು ಈ ಒಂದು ಯುದ್ಧ ಕದನವನ್ನು ಇಲ್ಲೇ ನಿಲ್ಲಿಸೋಣ, ಈ ಒಂದು ವಿರಾಮವನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ಎರಡೂ ದೇಶಗಳು ಸಿಗ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ. ಎರಡೂ ದೇಶಗಳ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗುವಂಥದ್ದು.